ದೆಹಲಿಯ ಶ್ರದ್ಧಾ ವಾಕರ್ ಕೊಲೆಯ ಸುದ್ದಿ ಕೇಳಿದ್ದ ಈ ಕಿವಿಗಳಿಗೆ ಬೆಂಗಳೂರಿನ ಮಹಾಲಕ್ಷ್ಮಿಯ ಕೊಲೆ ಪ್ರಕರಣ ಅತ್ಯಂತ ಕಠೋರವಾಗಿ ಕೇಳಿಸ್ತಾ ಇದೆ ಅಂದ್ರೂ ತಪ್ಪೇನಿಲ್ಲ. 29 ವರ್ಷದ ಮಹಿಳೆಯನ್ನ 50ಕ್ಕೂ ಹೆಚ್ಚು ಪೀಸ್ ಮಾಡಿ ನರಹಂತಕ ಫ್ರಿಡ್ಜ್ನಲ್ಲಿಟ್ಟಿದ್ದ ಅಂದ್ರೆ ಲೆಕ್ಕ ಹಾಕಿ. ಆ ಸೈಕೋ ಕಿಲ್ಲರ್ನ ಕ್ರೌರ್ಯವೇ ಇಷ್ಟು ಭಯಾನಕವಾಗಿದೆಯಂತೆ ತಣ್ಣಗಿದ್ದ ತುಂಡುಗಳ ದೃಶ್ಯ ನೋಡಿದವರ ಎದೆ ಒಡೆದು ಹೋಗಿದೆ. ಕಿರುಚಾಟ, ಎದೆ ನಡುಗಿಸುವಂಥ ಕಿರುಚಾಟ, ರಣ ಭಯಂಕರ ಕಿರುಚಾಟ, ಅಕಟಕಟ. ಇದು ಕಣ್ಣುಗಳಲ್ಲಿ ನೋಡಲಾಗದಂಥ ಭೀಭತ್ಸ ದೃಶ್ಯ, ಮಾತುಗಳಲ್ಲಿ ವರ್ಣಿಸೋಕು ಆಗದಂಥ ಕ್ರೌರ್ಯ. ಇಂತಹ ಕ್ರೂರತೆಯನ್ನ ಈ ಜನ್ಮದಲ್ಲಿ ಕೇಳೋಕು ಸಾಧ್ಯವಿಲ್ಲವೇನೋ ಅನಿಸುವಂತಹ ಭೀಭತ್ಸ ದೃಶ್ಯ. ಫ್ರಿಡ್ಜ್ ತೆಗೆದಿದ್ದೇ ತಡ, ಒಂದು ಕ್ಷಣ ಮಾತೇ ಬಂದಿಲ್ಲ. ಹೆತ್ತ ಮಗಳ ಮಾಂಸದ ಮುದ್ದೆಯನ್ನ ನೋಡಿದ ತಾಯಿಗೆ ಎದೆ ಬಡಿತವೇ ನಿಂತು ಹೋಗಿದೆ. ಕೊಳೆತ ವಾಸನೆ ಬರ್ತಾ ಇದ್ದ ಮನೆಯ ಬಾಗಿಲು ತೆರೆದು ಹೆಜ್ಜೆ ಇಟ್ಟಾಗ ಹುಳಗಳ ರಾಶಿಯ ದರ್ಶನವಾಗಿದೆ. ನೆತ್ತರು ಫ್ರಿಡ್ಜ್ನಿಂದ ತೊಟ್ಟಿಗ್ತಾ ಇತ್ತು. ಬಾತ್ರೂಮ್ ಬೆಡ್ರೂಮ್ಗೆಲ್ಲ ಹೋಗಿ ಕೊನೆಗೆ ಸಹಿಸಲಾಗದ ಕೆಟ್ಟ ವಾಸನೆ ಬರ್ತಿದ್ದ ಫ್ರಿಡ್ಜ್ನ ತೆರೆದೇ ಬಿಟ್ರು. ಅಷ್ಟೇ, ಫ್ರಿಡ್ಜ್ ಡೋರ್ ತೆಗೆದವರ ಪರಿಸ್ಥಿತಿ ಏನಾಗಿರ್ಬೇಡ, ಒಂದು ಕ್ಷಣ ಯೋಚಿಸಿ. ಫ್ರಿಡ್ಜ್ ಓಪನ್ ಮಾಡ್ತಿದ್ದಂತೆ ಕಂಡಿದ್ದು ಪೀಸ್ ಆಗಿದ್ದ ಮಗಳು. ಮಗಳ ಮಾಂಸದ ಮುದ್ದೆ ಕಂಡು ಕಿರುಚಿ ಓಡಿದ ಹೆತ್ತಮ್ಮ. ಕೊಲೆ ಅನ್ನೋದೇ ಪರಮ ಕ್ರೌರ್ಯ. ಅಂಥದ್ರಲ್ಲಿ ಇಷ್ಟು ಭೀಕರ ಹತ್ಯೆ ನಡೆದಿದೆ ಅಂದ್ರೆ ಆ ಸೈಕೋ ಕಿಲ್ಲರ್ ಮನಸ್ಥಿತಿ ಎಂಥದ್ದು ಅನ್ನೋದು ಅರ್ಥವಾಗ್ಬಿಡುತ್ತೆ. ಬೆಂಗಳೂರಿನ ವೈಯಾಲಿ ಕಾವಲ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂಥ ಮಹಾಲಕ್ಷ್ಮಿಯ ಮರ್ಡರ್ ಕಹಾನಿಯ ಒಂದೊಂದೇ ಪುಟ ಈಗ ತೆರೆದುಕೊಳ್ತಿದೆ. ಅಷ್ಟಕ್ಕೂ ಈ ಮಹಾಲಕ್ಷ್ಮಿ ನಮ್ಮ ರಾಜ್ಯದವಳೇ. ಮಹಾಲಕ್ಷ್ಮಿಯ ಹೆತ್ತವರು ಮಾತ್ರ ನೇಪಾಳದವರು. 35 ವರ್ಷಗಳ ಹಿಂದೆಯೇ ಮಹಾಲಕ್ಷ್ಮಿ ಪೋಷಕರು ಬೆಂಗಳೂರಿಗೆ ಬಂದು ನೆಲೆಸಿದ್ರು. ಪೋಷಕರು ನೆಲಮಂಗಲದಲ್ಲಿ ವಾಸವಾಗಿದ್ರೆ ಮಹಾಲಕ್ಷ್ಮಿ ಮಾತ್ರ ಖಾಸಗಿ ಮಾಲ್ನಲ್ಲಿ ಕೆಲಸ ಮಾಡಿಕೊಂಡು ವೈಯಾಲಿ ಕಾವಲ್ನಲ್ಲಿ ವಾಸ ಇದ್ಲು. ಈಕೆಗೆ 5 ವರ್ಷದ ಹಿಂದೆ ಮದುವೆಯಾಗಿತ್ತು. ಆದ್ರೆ 9 ತಿಂಗಳ ಹಿಂದೆ ಗಂಡನನ್ನ ಬಿಟ್ಟಿದ್ಲಂತೆ. ಸೆಪ್ಟೆಂಬರ್ 2ರಂದು ಫೋನ್ ಸ್ವಿಚ್ ಆಫ್. ಆವತ್ತೇ ಆಯ್ತಾ ಕೊಲೆ. ಸೆಪ್ಟೆಂಬರ್ 2ನೇ ತಾರೀಕು ಮಹಾಲಕ್ಷ್ಮಿಯ ಫೋನ್ ಸ್ವಿಚ್ ಆಫ್ ಆಗಿದ್ದು ಆವತ್ತೇ ಆಕೆಯ ಕೊಲೆ ನಡೆದಿರೋ ಶಂಕೆ ಇದೆ. ಅಂದ್ರೆ ಇವತ್ತಿಗೆ 19 ದಿನಗಳ ಹಿಂದೆ ಮನೆಯಿಂದ ವಾಸನೆ ಬರ್ತಿದೆ ಅನ್ನುವಂಥ ಸುದ್ದಿ ಕೇಳಿ ನಿನ್ನೆ ಓಡೋಡಿ ಬಂದ ತಾಯಿ, ಸಹೋದರಿ ಹಾಗೆ ಸಹೋದರನಿಗೆ ಮನೆಯಲ್ಲಿ ಕಂಡಿದ್ದು ಘೋರ ಘನಘೋರ ದೃಶ್ಯ. ನಾಲ್ವರ ಮೇಲೆ ಶುರುವಾಗಿದೆ ಡೌಟ್. ಯಾರು ಆ ಕೊಲೆಗಾರ? ಇನ್ಸ್ಟಾ ಅಕೌಂಟ್, ಸೀಕ್ರೆಟ್ ಚಾಟಿಂಗ್, ಅವನೇನಾ ಹಂತಕ? ಇಲ್ಲಿ ಮತ್ತೊಂದು ಪ್ರಶ್ನೆ ಅಂದ್ರೆ, ಹತ್ಯೆಯನ್ನ ಒಬ್ಬನೇ ಮಾಡಿದ್ನ, ಗುಂಪಾಗಿ ಬಂದು ಕೊಲೆ ಮಾಡಿದ್ರ ಅನ್ನೋದು. ಮನೆ ಮಗಳ ಕೊಲೆಯಿಂದ ಆಘಾತಗೊಂಡಿರೋ ಕುಟುಂಬಸ್ಥರು 4 ಮೇಲೆ ಅನುಮಾನವನ್ನ ಹೊರಹಾಕಿದ್ದಾರೆ. ಅಲ್ಲದೆ ಕೊಲೆಯಾಗಿರೋ ಮಹಾಲಕ್ಷ್ಮಿ 3 ಇನ್ಸ್ಟಾ ಅಕೌಂಟ್ಗಳನ್ನ ಇಟ್ಕೊಂಡು ಚಾಟಿಂಗ್ ಮಾಡ್ತಾ ಇದ್ದ ವಿಷಯ ಕೂಡ ಅನುಮಾನವನ್ನ ಹೆಚ್ಚು ಮಾಡಿದೆ. ಕಟಿಂಗ್ ಶಾಪ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಉತ್ತರಾಖಂಡ್ ಮೂಲದ ಅಶ್ರಫ್ ಎಂಬಾತ ಮಹಾಲಕ್ಷ್ಮಿಗೆ ಸಖತ್ ಕ್ಲೋಸ್ ಇದ್ದಂತೆ. ಇದರಿಂದ ಸಿಟ್ಟಿಗೆದ್ದಿದ್ದ ಮಹಾಲಕ್ಷ್ಮಿ ಪತಿ ಹೇಮಂತ್ ದಾಸ್ ನೆಲಮಂಗಲ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ರು. ಅತ್ತ ಅಶ್ರಫ್ ಕೂಡ ಊರ್ ಬಿಟ್ಟಿದ್ದಾನೆ. ಅಲ್ಲದೆ ಮಹಾಲಕ್ಷ್ಮಿ ಜೊತೆ ಕೆಲಸ ಮಾಡ್ತಾ ಇದ್ದ ಮುಕ್ತಿ, ಶಶಿಧರ್ ಹಾಗೆ ಸುನಿಲ್ ಮೇಲೂ ಡೌಟ್ ಶುರುವಾಗಿದೆ. ಗೊತ್ತಿಲ್ಲ ಸರ್, ಯಾರು ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗ್ಬೇಕು ಸರ್. ಸಾಯಿಸಿದ್ರೆ ಈ ತರ ಪೀಸ್ ಮಾಡಿ ಯಾವತ್ತೇ ಆ ಹೆಣ್ಮಗನ್ನು ಸಾಯಿಸಬಾರ್ದು ಸರ್. ಸರ್ ನನಗೆ ಮೊನ್ನೆ ಗೊತ್ತಾಗಿದೆ.
ಅವರು ಓನರ್ ಫೋನ್ ಮಾಡಿರೋದು ನನಗೆ, ಏನೋ ರೂಮಿಂದ ಸ್ಮೆಲ್ ಬರ್ತಾಯಿದೆ ಅಂತ. ಆಮೇಲೆ ನಾವು ಅವ್ರ ಅಕ್ಕಗೆ ಫೋನ್ ಮಾಡಿ ಹೇಳಿದ್ದೀನಿ. ಬೌರಿಂಗ್ ಆಸ್ಪತ್ರೆಯಲ್ಲಿ ಮಹಾಲಕ್ಷ್ಮಿಯ ಮೃತದೇಹದ ಭಾಗಗಳ ಪೋಸ್ಟ್ಮಾರ್ಟಂನ ನಡೆಸಲಾಯಿತು. ಈ ವೇಳೆ ತಲೆಯನ್ನ 3 ಹೋಳಾಗಿ ಕತ್ತರಿಸಿರುವುದು ಕಂಡುಬಂದಿದೆ. ಅಲ್ಲದೆ ಮಹಾಲಕ್ಷ್ಮಿಯ ಇಡೀ ದೇಹವನ್ನ ಹಂತಕ 59 ಭಾಗಗಳಾಗಿ ಕತ್ತರಿಸಿರುವುದು ಕೂಡ ಪೋಸ್ಟ್ಮಾರ್ಟಂ ವೇಳೆ ಬೆಳಕಿಗೆ ಬಂದಿದೆ. ಒಟ್ನಲ್ಲಿ ಇಂತಹ ಬರ್ಬರ, ಭೀಕರ, ಭಯಾನಕ ಹತ್ಯೆಯನ್ನ ಗೈದಿರುವಂತಹ ಆ ಸೈಕೋ ಕಿಲ್ಲರ್ನ ಮಾತ್ರ ಪೊಲೀಸರು ಮೊದಲು ಹೆಡೆಮುರಿ ಕಟ್ಟಬೇಕು. ಅಂಕಿತಾ ಮತ್ತು ಸಂದೇಶ್ ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.